पूर्वोचरिता एवं गुणा विशेषणा विशिष्टायां अस्यां शुभऋतौ ममोपात्त समस्तदुर्दक्षैर्द्वारा श्रीपरमेश्वरप्रीत्यर्थम् ಜೀವನ, ವಿದ್ಯಾರ್ಥಿ ಜೀವನ ಇದೊಂದು ಪ್ರತಿಯೊಬ್ಬ ಮಾನವನ ಆಸೆ. ಆಸೆ, ಆಕಾಂಕ್ಷೆ, ಸ್ನೇಹ, ಪ್ರೀತಿ, ಇನ್ನೂ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳನ್ನು ಸವಿಯುವ ಒಂದು ಕ್ಷಣ. ಇದೊಂದು ಕ್ಷಣ. ಈ ಜೀವನದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ಹೇಗೆ ತೊಡಗಿಸಿಕೊಳ್ಳುತ್ತಾರೋ ಹಾಗೆ ಅವರ ಜೀವನವೂ ಸಹ ಬದಲಾಗುತ್ತದೆ. ಈ ಕಥೆಯಲ್ಲಿ ಒಬ್ಬ ಮುಗ್ಧ ವಿದ್ಯಾರ್ಥಿಯ ಒಂದು ನಿಲುವು ಹೇಗೆ ಬದಲಾಗುತ್ತದೆ, ಆ ವಿದ್ಯಾರ್ಥಿಯ ಆ ಬದಲಾವಣೆಗೆ ಏನು ಕಾರಣ ಎಂಬುದನ್ನ ಇಲ್ಲಿ ನಾವೆಲ್ಲರೂ ಸೇರಿ ನೋಡೋಣ. ಮಗ ಬಂದ ನೋಡೋ ಜುಟ್ಟು. ಮಗ ಇವ್ನಿಗೇನು ಲವ್ ಬಗ್ಗೆನೇ ಇಂಟ್ರೆಸ್ಟ್ ಇಲ್ವಲ್ಲೋ? ಯಾವಾಗ್ಲೂ ಬುಕ್ಕು ಅಂತಿರ್ತಾನಲ್ಲೋ. ಕಲ್ಸನಂತೆ ಬಿಡ ಮಗ. ನಮ್ಮ ಜುಟ್ಟು ಮನೆ ಹೊರಟ. ಸರಿ, ಊಟ ಮಾಡ್ಕೊಂಡು ಹೋಗೋಗ್. ಅಲ್ಲಿ ನೋಡ ಮಗ, ಅವ್ನು ಹೇರ್ ಸ್ಟೈಲ್ ನೋಡ, ಅವ್ನ ಡ್ರೆಸ್ ನೋಡ, ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋನ್ ಇದ್ದಂಗಿದೆ ಅನ್ಕೋ.
ನೋಡ್ರು ದುಡ್ಡು ಹೆಂಗ್ ಓದ್ತವನೆ. ಓದ್ತಾ ಇಲ್ಲ ಕಣ್ರು, ಊದ್ತಾ ಇದ್ದಾನೆ. ಇವನು ದೊಡ್ಡ ಕವಿರತ್ನ ಕಾಳಿದಾಸ, ಇವನು ಮರ ಬೇರೆ ಕೇಡು. ಬಿಟ್ಟಾಕ ಮಗ, ಅವ್ನು ಯಾವ ಹುಡುಗಿರ ಹತ್ರ ಮಾತಾಡೋಲ್ಲ ಅಂತ ಕಣ ಮಗ. ಹೌದಾ? ಬಿಟ್ಟಾಕು ಮಾತಾಡ್ಲಿಲ್ಲ ಅಂದ್ರೆ ಇವಾಗ ನಾನ್ ಮಾತಾಡ್ತೀನಲ್ಲ, ಅದ್ ಹೆಂಗ್ ಮಾತಾಡೋದು ನೋಡೇ ಬಿಡ್ತೀನಿ. ಮಗ ಏನೋ ಜುಟ್ಟು ಬೇಜಾನ್ ಕಿಸಿತಾ ಇದೀಯಾ? ನೀನೇನ್ ದೊಡ್ಡ ಕವಿರತ್ನ ಕಾಳಿದಾಸನ? ಅಲ್ಲ, ನಿನ್ ಬಗ್ಗೆ ನಮ್ ಹುಡುಗರು ಬೇಜಾನ್ ಹೇಳ್ತಾ ಇದ್ರು. ಯಾರು ಏನ್ ಅನ್ಕೊಂಡ್ರೆ ನನ್ ಓದಕ್ ಬಿಡಿ ಪ್ಲೀಸ್. ಏಯ್, ನೀನ್ ಜಾಸ್ತಿ ಆಯ್ತು. ಏನು ಈ ಮರ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರೆ ನೀನೇನ್ ದೊಡ್ಡ ಮಹಾತ್ಮ ಗಾಂಧಿನಾ ಇಲ್ಲ ಗೌತಮ್ ಬುದ್ಧನ? ನೋಡು, ನೀನ್ ಜಾಸ್ತಿ ಆಯ್ತು. ನಮ್ ಹುಡುಗರು ಬಂದ್ರೆ ಸರಿ ಇರಲ್ಲ, ಎದ್ದು ಒಯ್ತಾ ಇರೋ ಅಷ್ಟೇ. ನಾನೇನ್ ಮಹಾತ್ಮ ಗಾಂಧಿನೂ ಅಲ್ಲ, ಗೌತಮ್ ಬುದ್ಧನೂ ಅಲ್ಲ. ಏಯ್, ಹೋಗ್ಲಿ, ನಾನ್ ಯಾರು ಅಂತ ಗೊತ್ತಾ ನಿನ್ಗೆ? ಚಿಕ್ಲು ಸೀನಾ ಅಂತ ಹೆಸರು ಕೇಳಿದೀಯಾ? ಎದ್ದು ಒಯ್ತಾ ಇರೋ ಅಷ್ಟೇ. ಆಗಲ್ಲ. ಆಗಲ್ಲ? ನೋಡು, ನಮ್ ಹುಡುಗರು ನಮ್ ವಿಷಯ ನಿನ್ ಗೊತ್ತಿಲ್ಲ ಇನ್ನು. ಎದ್ದು ಒಯ್ತಾ ಇರೋ, ಒದೆ ತಿನ್ಸ್ಕೋಬೇಡ. ಹುಡುಗರು ಬಂದ್ರೆ ಎತ್ತಾಕಿ ಅಟ್ಟಸ್ಕೊಂಡು ಹೊಡಿತಾರೆ. ಬೇಗ ಹೊಂಟೋಗಿಲ್ಲಿಂದ. ಬುದ್ಧಿವಂತ ಆದ್ರೆ ಓಡೋ. ಓಡಲ್ಲ. ಹೋಗಲ್ವಾ ನೀನು? ನೋಡಕ್ ಡೀಸೆಂಟ್ ಹುಡುಗನ್ ತರ ಇದೀಯಾ. ನಮ್ ಹುಡುಗರು ಬಂದು ಕೈಯೋ ಕಾಲೋ ತೆಗೆದ್ಬಿಟ್ರೆ ಏನೋ ಮಾಡ್ತೀಯ? ಅಲ್ಲ, ಏನ್ ಮಾಡ್ಕೊಂತೀಯ ಅಂತ. ಮಗ, ಅಲ್ಲಿ ನೋಡು, ನಮ್ ಗುರುಗೇನೋ ಚಮಕಾಯಿಸ್ತವನೆ. ಸರಿ ಮಗ, ನಾನು ಹೋಗಿ ನೋಡ್ಕೊ ಬರ್ತೀನಿ ತಡಿ. ಏನಂತ ಗುರು ಒಂದು? ನನ್ನ ಮಗ ಬೇಜಾನ್ ಮಾತಾಡ್ತಾವನೆ. ಯಾಕ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ಆಗಲ್ಲ. ಏನ್ ಮಾಡ್ಕೊ ಹೋಗ್. ಬಾ ಗುರು ನೀನು. ಹೋನಾ? ನಿನ್ಗೆ ಮರ್ಯಾದೆ ಕೊಡಲ್ಲ ಅಂತಾನೆ ಇವನು. ನನ್ನ ಮಗ ಹಿಂಗೆಲ್ಲ ಸರಿ ಹೋಗಲ್ಲ ಶಿಷ್ಯ. ಕರ್ಸು ಗುರು, ಸಾಗಣ್ಣ. ಒಂದೇ ಸರಿ ಹಚ್ಚೇ ಬಿಡೋಣ ಇವನ್ನ. ಏನ್ ಮಾಡ್ಕೊ ಹೋಗ್. ಹಂಗೆ ಮಾಡೋಣ. ಏನ್ ಗುರು ಇವನು ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಾನೆ ಇವನು. ಮೆಟ್ಲು ಎದ್ದೋಗ್ತಾ ಇರೋ. ಮನೇಲಿ ಹೇಳಿ ಬಂದಿದ್ಯಾ ಇಲ್ವೋ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ಬಾ ಗುರು, ನಾಳೆ ನೋಡ್ಕೊಳ್ಳೋಣ. ಹಂಗೆ ಮಾಡೋಣ. ಗುರು, ಈ ಜುಟ್ಟಿನ ತಾನೇ ನಿಂಗೆ ಅವತ್ತು ಚಮಕಾಯಿಸಿದ್ದು. ಹೋಗ್ತಾ ಇರೋ. ಏನ್ ಮಕ್ಕ ನೋಡ್ತೀಯ? ಹೋಗಲೇ. ಲಾಂಗೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ತಾನೇ? ಎಗಸ್ಬಿಡೋಣ ನನ್ ಮಗನ್ನ. ಗುರು, ಪೊಲೀಸ್ ಕೇಸ್ ಆದ್ರೆ? ಹೌದು ಮಗ, ಪೊಲೀಸ್ ಕೇಸ್ ಆದ್ರೆ ಏನೋ ಮಾಡ್ತೀಯ? ನೀವು ಮುಚ್ಕೊಂಡಿರೋ, ನಿಮ್ಮಿಂದ ಹಿಂಗ್ ಆಯ್ತಾ ಇರೋದೆಲ್ಲ.
ಏನಾಯ್ತಪ್ಪ ರೋಹಿತ್? ಏನೂ ಇಲ್ಲಮ್ಮ. ಇಲ್ಲ, ಹಿಂಗಾದ್ರೆ ಸರಿ ಹೋಗಲ್ಲ. ಆದ್ರೂ ನಾನು ಶಿಫ್ಟ್ ಮಾಡಲೇಬೇಕು. ಇಲ್ಲಾಂದ್ರೆ ಅವ್ರು ಮನ್ಸ್ಬಿಡ್ತಾರೆ. ಎಲ್ಲಿರ್ಬೋದು? ಕಾರ, ಕೆಲಸ, ಸೇಫ್ಟಿ. ನೋಡು ನಿಮ್ಮಿರೋ. ಹೋಗು ಹೋಗು, ನನ್ನ ಮಗನೇ ಇದೆ ನಿಮ್ಗೆ ಇವತ್ತು. ಬಾ ಬಾ ಮಗನೇ, ಐತೆ ಇವತ್ತು ನಿನಗೆ ಮಾರಿ ಹಬ್ಬ. ನಡಿ ಗುರು, ಇವತ್ತೆಲ್ಲೋದ್ರು ಬಿಡೋದ್ ಬೇಡ ಗುರು. ಬಾ ಗುರು, ಇನ್ನೋಡನೆ ಹೋಗೋಣ. ಅದೆಲ್ಲ ಹೋಗ್ತಾನೆ, ಹೋಗೋಣ ಬಾ ಗುರು. ಶಿಷ್ಯ ನಡಿರೋ ಮುಂದೆ. ಲೋ ಮಚ್ಚಿ, ಬೇಗ ಬಾರ್ಲಾ. ಹಾ, ನಾನು ಹೋಯ್ತಾ ಇರ್ತೀನಿ. ಬಾ, ಬೈಕ್ ಎತ್ತೋ, ಮರಿಬೇಡ. ಬರ್ತಾನ್ ಬಾ ಗುರು. ಲಾಂಗೋ ಬರ್ತಾನ್ ಬಾ ಗುರು. ಗುರು, ಬಾ ಗುರು.
ಇವತ್ತೆರಡು ಒಂದು ತೀರ್ಮಾನ ಮಾಡೋಣ. ನನ್ನ ಮಗ ಹೋಗ್ಲಿ, ನನ್ನ ಮಗ ಇಲ್ಲೇ ಹೋಗ್ತೇನೆ ಮಗರು. ನೋಡ್ಗುರು ಒಂದು ಬರ್ತಿರೋ ಸ್ಟೈಲ್ ನೋಡ್ಗುರು ಹೆಂಗಿದಾನೆ. ಈ ನನ್ನ ಮಗ ನನ್ನೆದ್ರೆ ನಾನು ಯಾರು ಎಷ್ಟ ಒಂದು ತಿಳಿದೇನೆ ಅಷ್ಟೊಂದು ಮಾತಾಡೋನಲ್ಲ. ಇವ್ ಎಷ್ಟಿರ್ಬೇಕು ಮೀಟ್ರು. ಇವನ ಗುರು ಬಿಟ್ಟಾಕ್ ಗುರು. ಹಿಂಗೆ ಬಿಡಕ್ಕಾಯ್ತದ ಶಿಷ್ಯ? ಏನ್ಲ ಹೇಳ್ತಾ ಇದೀಯ ನೀನು? ನಿಂತ್ಕೊಳ್ಳಲು ಬಾರಣ್ಣ ಬನ್ರ. ಶಿಷ್ಯ ನೀರು ಕಾಲು ತಲೆ ತಲೆ ಸಿಡಿತೈತೆ ಶಿಷ್ಯ. ನೀರು ಕೊಡೋ ಶಿಷ್ಯ. ಶಿಷ್ಯ ಅಲ್ಲೇ ಕೇಳೋ. ಅಪ್ಪ ನನ್ನ ಮಗ ಪ್ರಕರಣ ಕೊಡೋ ಶಿಷ್ಯ. ತಾಳ್ಮೆ ಎಷ್ಟು ಉತ್ತರ ಇಲ್ಲಿ ಕಾಣ್ತದೆ. ಮನುಷ್ಯ ಸ್ವಭಾವ ಹೇಗಿತ್ತು, ಹೇಗಿದೆ, ಹೇಗಾಗುತ್ತೆ ಇದು ಅಳಿಯಲು ಸಾಧ್ಯವಿಲ್ಲ. ಈ ಹುಡುಗನ ಕಥೆಯ ಸಾರಾಂಶ ಇಷ್ಟೇ. ಆಸೆ ಕಟ್ಟಿ ಆಕಾಂಕ್ಷೆ ಹೊತ್ತು ಮುನ್ನಡೆಯುವ ವಿದ್ಯಾರ್ಥಿಗಳು ನೂರಾರಲ್ಲೇ. ಅದನ್ನು ಬಿಟ್ಟು ಕಾಲ ಕಳೆಯೋರು ಸ್ವಲ್ಪ ಜನ. ಆದರೆ ಆ ಸ್ವಲ್ಪ ಜನ ಕೋಟಿಗಿಂತ ಮೇಲಾದ ಒಬ್ಬ ವಿದ್ಯಾರ್ಥಿಯ ಜೀವನನೇ ಹಾಳು ಮಾಡ್ತಾರೆ. ಆ ಜೀವನ ಹಾಳಾಗಲಿಕ್ಕೆ ಅವ್ರಿಗೆ ಎಷ್ಟೊತ್ತು ಬೇಕು? ಅಲ್ಪ ಕಾಲದಿಂದ ವಿದ್ಯಾರ್ಥಿ ಏನದ ವಿದ್ಯಾರ್ಥಿಗಳೇ, ನೀವು ಭವಿಷ್ಯದಲ್ಲಿ ಚೆನ್ನಾಗಿ ಬದುಕಬೇಕು, ಬಾಳ್ಬೇಕು ಅಂತ ನೂರಾರು ಕಲ್ತ್ಕೊಂಡಿರ್ತಾರೆ. ನೀವು ಭವಿಷ್ಯದಲ್ಲಿ ಮುಂದುವರಿದಿದ್ರು, ಆದರೆ ನಿಮ್ಮ ಅನುಭವ ಮತ್ತು ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯ ದಯವಿಟ್ಟು ನಾಶ ಮಾಡಬೇಡಿ. ರ್ಯಾಗಿಂಗ್ ಮಾಡಿ ತಪ್ಪಲ್ಲ, ಅದು ನಮ್ಮ ಒಂದು ಕ್ಷಣಿಕ ಮಾತ್ರ ಆಗಿರ್ಬೋದು. ಇಲ್ದಿದ್ರೆ ನೋಡ್ತಾ ಇದ್ದೀರಲ್ಲ ಒಬ್ಬ ಮನುಷ್ಯ ಯಾವ ರೀತಿಯಾಗಿದೆ ತಿಳ್ಕೊಳ್ಳಿ. ದಯವಿಟ್ಟು ಯಾವುದೇ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡಿಬಿಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ಇದರಿಂದ ಯಾರ ಜೀವನವೂ ಸಹ ಮುಂದುವರಕ್ಕೆ ಚಾನ್ಸೇ ಇಲ್ಲ. ನೀವು ಹಾಳಾಗ್ತೀರಾ, ಆ ಹುಡುಗನ್ನು ಹಾಳು ಮಾಡ್ತೀರಾ. ದಯವಿಟ್ಟು ನಮ್ಮ ಈ ಕೋರಿಕೆನ ಎಲ್ಲ ವಿದ್ಯಾರ್ಥಿಗಳು ನೆರವೇರಿಸಿ. ಪ್ಲೀಸ್ ಪ್ಲೀಸ್.